ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಲೈನ್ಮನ್ ಪರೀಕ್ಷೆ ನಡೆಯಬೇಕಾದ್ರೆ ನೀವು ಮಾಡಬೇಕಾಗಿರೋದು ಏನು ಗೊತ್ತಾ ಫ್ರೆಂಡ್ಸ್? ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೀವು ಲೈನ್ಮನ್ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ನಡೀಲೇಬೇಕು ಅಂತಿದ್ರೆ ನೀವು ಈ ಕೆಲಸವನ್ನು ಮಾಡಿದ್ರೆ ಗ್ಯಾರಂಟಿ ಅದು ಎಕ್ಸಾಮ್ ನಡೆಯುತ್ತೆ. ಆದ್ದರಿಂದ ಈ ವಿಡಿಯೋನ ಎಲ್ಲರೂ ಲೈಕ್ನ ಮಾಡಿ. ನೋಡಿ ಫ್ರೆಂಡ್ಸ್, 2020, 21, 22 ಈ ಅವಧಿಯಲ್ಲಿ ಅಭ್ಯರ್ಥಿಗಳು ತೆಗೆದಿರುವ ಮಾರ್ಕ್ಸನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, 21-22 ನಮ್ಮ ಸದ್ಯಕ್ಕೆ ರಿಸಲ್ಟ್ ಸಿಕ್ಕಿರುವಂಥದ್ದು. ನೋಡಿ ಫ್ರೆಂಡ್ಸ್, 78,588 ಟೋಟಲ್ 2021ರಲ್ಲಿ ಕೊರೋನಾ ಫಸ್ಟ್ ಬ್ಯಾಚ್ ಫ್ರೆಂಡ್ಸ್ ಪಾಸ್ಡ್. ನೋಡಿ ಫ್ರೆಂಡ್ಸ್, ಒಬ್ಬರು ಫೇಲ್ ಆಗಿಲ್ಲ. 78,588 ಎಲ್ಲ ಪಾಸ್ ಆಗಿದ್ದಾರೆ. ಅದರಲ್ಲಿ ನೋಡಿ ಫ್ರೆಂಡ್ಸ್ 100 to 95% 29,751 ಜನ. ಇಲ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್, ನಿಮ್ಗೆ ಯಾವುದೇ ಕಾರಣಕ್ಕೂ ಜಾಬ್ ಸಿಗಲ್ಲ. ಏಕೆಂದರೆ 29,000 1,000ಕ್ಕೆ ಒಬ್ಬರು ಹಾಕಿದ್ರು 2,900 ಜನ ಅಪ್ಲಿಕೇಶನ್ ಹಾಕ್ತಾರೆ. 100 to 95% 5% ಒಳಗೆ ನಿಮಗೆ ಇಲ್ಲೇ ಕನ್ಫರ್ಮ್ ಆಗುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನಿಮಗೆ ಜಾಬ್ ಸಿಗಲ್ಲ. ಇನ್ನು 90 to 95 99,188 ಜನ. ನೋಡಿ ಫ್ರೆಂಡ್ಸ್, ಇಷ್ಟು ಜನ 95 to 90% ಆದರೆ ನಿಮ್ದು ಯಾವಾಗಿದ್ರು ಸ್ಕೋರು 98, 99 ಇದ್ರೂ ಕಷ್ಟ ಫ್ರೆಂಡ್ಸ್. ಆ ಲೆವೆಲ್ಗೆ ಕಾಂಪಿಟೇಷನ್ ಇರುತ್ತೆ. ಅದೇ ರೀತಿ 80 to 85 ಇದೇ ಲೋಯೆಸ್ಟ್ ಫ್ರೆಂಡ್ಸ್. ಕೊರೋನಾ ಬ್ಯಾಚಲ್ಲಿ 1,21,657 ಜನ 80ರಿಂದ 85% ತಗೊಂಡಿದ್ದಾರೆ ಫ್ರೆಂಡ್ಸ್. ಇವರು ಎಕ್ಸಾಮ್ನ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಇಷ್ಟು ಪರ್ಸೆಂಟೇಜ್ ಗೊತ್ತಿರಲಿಲ್ಲ. ಈ ಸಲ ಎಕ್ಸಾಮ್ ಸ್ಟ್ರಿಕ್ಟಾಗಿ ಮಾಡೋದ್ರಿಂದ ನೋಡಿ ಫ್ರೆಂಡ್ಸ್, ಟೋಟಲ್ ಒಂದು ಫಲಿತಾಂಶನೇ ಕುಸಿದಿರುವಂಥದ್ದು. ಕೇವಲ 70% ಬಂದಿದೆ ನೋಡಿ ಫ್ರೆಂಡ್ಸ್ SSLC ಫಲಿತಾಂಶ ಈ ವರ್ಷದ್ದು. ಇನ್ನು ಅದೇ ರೀತಿ 2022 ನೋಡಿದ್ರೆ 8,07,205 ಕ್ಯಾಂಡಿಡೇಟ್ಸ್ ಟೋಟಲ್ ಅಪ್ಲೈ ಮಾಡಿದ್ದು 2022ಅಲ್ಲಿ. ಅದರಲ್ಲಿ 7,22,704 ನೋಡಿ ಫ್ರೆಂಡ್ಸ್ ಪಾಸ್ಔಟ್ ಆಗಿರುವಂಥದ್ದು. ಅದರಲ್ಲಿ ಒಂದು 8,000 ಮಿಸ್ ಆಗಿದ್ದಾರೆ. 100 to 95% ತಗೊಂಡಿರೋ ಇದರಲ್ಲಿ 43,627 ನೋಡಿ ಫ್ರೆಂಡ್ಸ್. 43 + 29 ಇಲ್ಲೇ ನಿಮ್ಮದು ಎಗರೋಗುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ. ಇನ್ನು 90 to 95 75,712 85 to 90 88,137. ಅದೇ ರೀತಿ 80ರಿಂದ 85 94,179. ಅದರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಸೆಲೆಕ್ಷನ್ ಆಗಲ್ಲ. ಕೋವಿಡ್ ಬ್ಯಾಚ್ ಅವರೇ ಎಲ್ಲರೂ ಸೆಲೆಕ್ಷನ್ ಆಗ್ತಾರೆ. ಆದ್ದರಿಂದ ನೀವು ಆರ್ಟ್ಸ್ ಅಫಿಷಿಯಲ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಚಾನಲ್ಗೆ ಹೋಗಿ ನೀವು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕಾಗುತ್ತೆ. ಏಕೆಂದರೆ ಅವರು ಕೋರ್ಟ್ಗೆ ಹೋಗಿ ಆಲ್ರೆಡಿ ಸ್ಟೇ ತಂದಿದ್ದಾರೆ. ಆದ್ದರಿಂದ ನೀವು ನಿಮ್ಮ ಕೈಲಾದಷ್ಟು ಹೆಲ್ಪನ್ನು ಮಾಡಿದ್ರೆ ಅವರು ಖಂಡಿತ ಈ ಮಾಹಿತಿಯನ್ನು ಕೋರ್ಟ್ಗೆ ಸಲ್ಲಿಸುವ ಮೂಲಕ ನಿಮ್ಮದು ಸ್ಟೇಯನ್ನು ತಂದೆ ತರ್ತಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್